ಈ ವಿಡಿಯೋದಲ್ಲಿ ಪೆಂಗ್ವಿನ್ಗಳ ಬಗ್ಗೆ ತಿಳಿಯೋಣ. ಪೆಂಗ್ವಿನ್ ಎಂಬುದು ವಿಶ್ವದಲ್ಲೇ ಅತ್ಯಂತ ವಿಶೇಷವಾದ ಪಕ್ಷಿಗಳಲ್ಲಿ ಒಂದು. ಇವು ಸಾಮಾನ್ಯವಾಗಿ ಹಾರಲಾರದೆ ಇರುವ ಪಕ್ಷಿಗಳಾಗಿದ್ದರೂ ನೀರಿನಲ್ಲಿ ಅತ್ಯುತ್ತಮವಾಗಿ ಈಜುವ ಸಾಮರ್ಥ್ಯವನ್ನು ಹೊಂದಿವೆ. ಪೆಂಗ್ವಿನ್ಗಳು ಮುಖ್ಯವಾಗಿ ದಕ್ಷಿಣ ಅರ್ಧಗೋಳದಲ್ಲಿ ಕಂಡುಬರುತ್ತವೆ. ವಿಶೇಷವಾಗಿ ಅಂಟಾರ್ಟಿಕಾ ಪ್ರದೇಶದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ವಾಸಿಸುತ್ತವೆ. ಆದರೆ ಕೆಲವು ಪೆಂಗ್ವಿನ್ಗಳ ಜಾತಿಗಳು ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್ ಮತ್ತು ಸೌತ್ ಅಮೆರಿಕಾ ದೇಶಗಳ ಕರಾವಳಿಗಳಲ್ಲೂ ಕಂಡುಬರುತ್ತವೆ. ಪೆಂಗ್ವಿನ್ಗಳು ಸಮುದ್ರ ಪಕ್ಷಿಗಳ ಒಂದು ಗುಂಪು. ಇವುಗಳ ದೇಹ ಕಪ್ಪು ಮತ್ತು ಬಿಳಿ ಬಣ್ಣಗಳಿಂದ ಕೂಡಿರುತ್ತದೆ. ಈ ಬಣ್ಣವು ಸಮುದ್ರದಲ್ಲಿ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ. ಪೆಂಗ್ವಿನ್ಗಳ ದೇಹ ಗಟ್ಟಿಯಾಗಿದ್ದು ಅವುಗಳ ರೆಕ್ಕೆಗಳು ಈಜಲು ಅನುಕೂಲವಾಗುವ ರೀತಿಯಲ್ಲಿ ರೂಪಾಂತರಗೊಂಡಿವೆ. ಪೆಂಗ್ವಿನ್ಗಳ ವಾಸಸ್ಥಳಗಳ ಬಗ್ಗೆ ತಿಳಿಯೋಣ. ಪೆಂಗ್ವಿನ್ಗಳು ಬಹುಪಾಲು ತಣ್ಣನೆಯ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ವಿಶೇಷವಾಗಿ ಅಂಟಾರ್ಟಿಕಾ ಪ್ರದೇಶದಲ್ಲಿ ಲಕ್ಷಾಂತರ ಪೆಂಗ್ವಿನ್ಗಳು ಕಂಡುಬರುತ್ತವೆ. ಅಲ್ಲಿ ತೀವ್ರವಾದ ಹಿಮ ಮತ್ತು ಚಳಿಯ ನಡುವೆಯೂ ಇವು ಬದುಕುವ ಸಾಮರ್ಥ್ಯವನ್ನು ಹೊಂದಿವೆ. ಆದರೆ ಎಲ್ಲಾ ಪೆಂಗ್ವಿನ್ಗಳು ಹಿಮ ಪ್ರದೇಶದಲ್ಲೇ ವಾಸಿಸುವುದಿಲ್ಲ. ಕೆಲವು ಪೆಂಗ್ವಿನ್ಗಳು ಬಿಸಿಯಾದ ಕರಾವಳಿ ಪ್ರದೇಶಗಳಲ್ಲಿಯೂ ಬದುಕುತ್ತವೆ. ಪೆಂಗ್ವಿನ್ಗಳ ದೇಹ ಬಹಳ ವಿಶೇಷವಾಗಿದೆ. ಇವುಗಳ ದೇಹ ದಪ್ಪ ಕೊಬ್ಬಿನಿಂದ ಕೂಡಿರುತ್ತದೆ. ಇದು ಚಳಿಯಿಂದ ರಕ್ಷಿಸುತ್ತದೆ. ರೆಕ್ಕೆಗಳು ಚಿಕ್ಕದಾಗಿದ್ದು ಪಿನ್ಗಳಂತೆ ಕಾಣುತ್ತವೆ. ಕಾಲುಗಳು ಚಿಕ್ಕದಾಗಿವೆ. ಆದ್ದರಿಂದ ನೆಲದಲ್ಲಿ ನಡೆದು ಹೋಗುವಾಗ ಸ್ವಲ್ಪ ತೂಗುತ್ತಾ ನಡೆಯುತ್ತವೆ. ನೀರಿನಲ್ಲಿ ಇವುಗಳು ಗಂಟೆಗೆ ಸುಮಾರು 15ರಿಂದ 20 ಕಿಲೋಮೀಟರ್ ವೇಗದಲ್ಲಿ ಈಜಬಲ್ಲವು. ಪೆಂಗ್ವಿನ್ಗಳ ಆಹಾರಗಳ ಬಗ್ಗೆ ತಿಳಿಯೋಣ. ಪೆಂಗ್ವಿನ್ಗಳು ಮುಖ್ಯವಾಗಿ ಸಮುದ್ರದಲ್ಲಿ ಸಿಗುವ ಆಹಾರವನ್ನು ತಿನ್ನುತ್ತವೆ. ಮೀನುಗಳು, ಚಿಕ್ಕ ಚಿಪ್ಪುಜೀವಿಗಳು, ಸಮುದ್ರದ ಚಿಕ್ಕ ಕೀಟಗಳು, ಕ್ರಿಲ್ ಎಂಬ ಸಮುದ್ರ ಜೀವಿಗಳು ಇವುಗಳನ್ನು ತಿನ್ನುತ್ತವೆ. ಇವು ಸಮುದ್ರದಲ್ಲಿ ಆಳಕ್ಕೆ ಮುಳುಗಿ ಆಹಾರವನ್ನು ಹಿಡಿದು ತಿನ್ನುತ್ತವೆ. ಪೆಂಗ್ವಿನ್ಗಳ ಜಾತಿಗಳು. ಪೆಂಗ್ವಿನ್ಗಳ ಸುಮಾರು 18 ಜಾತಿಗಳು ಇವೆ. ಅವುಗಳಲ್ಲಿ ಕೆಲವು ಪ್ರಸಿದ್ಧ ಜಾತಿಗಳು: ಎಂಪರರ್ ಪೆಂಗ್ವಿನ್, ಕಿಂಗ್ ಪೆಂಗ್ವಿನ್, ಅಡೆಲೈ ಪೆಂಗ್ವಿನ್, ಲಿಟ್ಲ್ ಪೆಂಗ್ವಿನ್. ಇವುಗಳಲ್ಲಿ ಎಂಪರರ್ ಪೆಂಗ್ವಿನ್ ಅತಿ ದೊಡ್ಡ ಪೆಂಗ್ವಿನ್ ಜಾತಿ. ಪೆಂಗ್ವಿನ್ಗಳ ಕುಟುಂಬ ಮತ್ತು ಜೀವನದ ಬಗ್ಗೆ ತಿಳಿಯೋಣ. ಪೆಂಗ್ವಿನ್ಗಳು ತಮ್ಮ ಕುಟುಂಬದ ಬಗ್ಗೆ ಬಹಳ ಕಾಳಜಿ ಇಡುವ ಪಕ್ಷಿಗಳು. ಹೆಣ್ಣು ಪೆಂಗ್ವಿನ್ ಒಂದು ಮೊಟ್ಟೆ ಇಡುತ್ತದೆ. ನಂತರ ಗಂಡು ಮತ್ತು ಹೆಣ್ಣು ಇಬ್ಬರು ಕ್ರಮವಾಗಿ ಆ ಮೊಟ್ಟೆಯನ್ನು ಕಾಪಾಡುತ್ತಾರೆ. ವಿಶೇಷವಾಗಿ ಎಂಪರರ್ ಪೆಂಗ್ವಿನ್ ಗಂಡು ಪೆಂಗ್ವಿನ್ ಚಳಿಗಾಲದಲ್ಲಿ ಆ ಮೊಟ್ಟೆಯನ್ನು ತನ್ನ ಕಾಲಿನ ಮೇಲೆ ಇಟ್ಟು ತಾಪಮಾನವನ್ನು ನೀಡುತ್ತದೆ. ಪೆಂಗ್ವಿನ್ಗಳ ಜೀವಿತಾವಧಿ 15ರಿಂದ 20 ವರ್ಷಗಳು. ಎಂಪರರ್ ಪೆಂಗ್ವಿನ್ಗಳು ಉತ್ತಮ ಪರಿಸ್ಥಿತಿಯಲ್ಲಿ 25 ವರ್ಷಗಳವರೆಗೆ ಜೀವಿಸಬಲ್ಲವು. ಪೆಂಗ್ವಿನ್ಗಳು ದೊಡ್ಡ ಗುಂಪುಗಳಲ್ಲಿ ವಾಸಿಸುತ್ತವೆ. ಒಂದು ಸ್ಥಳದಲ್ಲಿ ಸಾವಿರಾರು ಪೆಂಗ್ವಿನ್ಗಳು ಒಂದೇ ಕಾಲದಲ್ಲಿ ಕಾಣಬಹುದು. ಇದನ್ನು ಕಾಲೋನಿ ಎಂದು ಕರೆಯುತ್ತಾರೆ. ಗುಂಪಿನಲ್ಲಿ ಇರುವುದರಿಂದ ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ ಮತ್ತು ಚಳಿಯಲ್ಲಿ ಒಟ್ಟಾಗಿ ನಿಂತು ತಾಪಮಾನ ಉಳಿಸಿಕೊಳ್ಳಬಹುದು. ಇಂದಿನ ಕಾಲದಲ್ಲಿ ಪೆಂಗ್ವಿನ್ಗಳಿಗೆ ಹಲವು ಅಪಾಯಗಳು ಎದುರಾಗುತ್ತಿವೆ. ಹವಾಮಾನ ಬದಲಾವಣೆ, ಸಮುದ್ರದ ಮಾಲಿನ್ಯ, ಆಹಾರದ ಕೊರತೆ, ಮಾನವನ ಚಟುವಟಿಕೆಗಳು, ಹಿಮ ಪ್ರದೇಶಗಳು ಕರಗುತ್ತಿರುವುದರಿಂದ ಪೆಂಗ್ವಿನ್ಗಳ ವಾಸಸ್ಥಳ ಕಡಿಮೆಯಾಗುತ್ತಿದೆ. ಪೆಂಗ್ವಿನ್ಗಳು ಸಮುದ್ರ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇವು ಸಮುದ್ರದ ಆಹಾರ ಸರಪಳಿಯ ಒಂದು ಪ್ರಮುಖ ಭಾಗ. ಪೆಂಗ್ವಿನ್ಗಳ ಮೂಲಕ ವಿಜ್ಞಾನಿಗಳು ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಅಧ್ಯಯನ ಮಾಡುತ್ತಾರೆ. ಒಟ್ಟಿನಲ್ಲಿ ಪೆಂಗ್ವಿನ್ ಎಂಬುದು ಪ್ರಕೃತಿಯ ಅದ್ಭುತ ಜೀವಿಗಳಲ್ಲಿ ಒಂದು. ಹಾರಲಾರದೆ ಇರುವ ಪಕ್ಷಿಯಾಗಿದ್ದರೂ ಸಮುದ್ರದಲ್ಲಿ ಅತ್ಯುತ್ತಮ ಈಜುಗಾರರಾಗಿವೆ. ತೀವ್ರ ಚಳಿಯಲ್ಲಿ ಬದುಕುವ ಸಾಮರ್ಥ್ಯ, ಕುಟುಂಬದ ಬಗ್ಗೆ ಕಾಳಜಿ ಮತ್ತು ಗುಂಪಿನಲ್ಲಿ ಬದುಕುವ ಸ್ವಭಾವವು ಪೆಂಗ್ವಿನ್ಗಳನ್ನು ವಿಶೇಷವಾಗಿಸುತ್ತದೆ. ಪ್ರಕೃತಿಯನ್ನು ಕಾಪಾಡಿದರೆ ಮಾತ್ರ ಈ ಅದ್ಭುತ ಪಕ್ಷಿಗಳನ್ನು ಮುಂದಿನ ಪೀಳಿಗೆಗೂ ನೋಡಲು ಸಾಧ್ಯವಾಗುತ್ತದೆ. ಈ ಮಾಹಿತಿ ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.